ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು. ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಹೇಳಿ ಸರ್. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಮಗೊಂದು ಮಾರುತಿ ಸುಜುಕಿ 800 ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿದೆ ಅಂತ. ಹಾಂ ಹೌದು ಸರ್, ಹೌದು. ಏನೈತ್ರಿ ಸರ್ ಮಾಡಲು? ಅದು 2012 ಸರ್. ಇದು 800 2012 ಮಾಡಲ್ ಐತ್ರಿ? ಹೌದೌದು. ಓಕೆ ಸರ್. ಓನರ್ ಎಷ್ಟಾಗಿದ್ದಾರೆ ತಾವು ಗಾಡಿಗೆ? ಫೋರ್ತ್ ಸರ್, ಫೋರ್ತ್. 4ನೇ ಓನರು, ತೊಗೊಳೋರು 5ನೇ ಓನರ್ ಆಗ್ತಾರೆ. ಹಾಂ 5ನೇ ಓನರ್ ಆಗ್ತದೆ. ರನ್ನಿಂಗಲ್ಲಿ ಎಷ್ಟಾಗೈತ್ರಿ ಸರ್ ಕಿಲೋಮೀಟ್ರು? ರನ್ನಿಂಗು 110. 1,10,000 ಕಿಲೋಮೀಟ್ರ್ ಹೊಡೈತ್ರಿ? ಹಾಂ ಹೌದೌದು. ಸರ್, ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಶೋರೂಮ್ ಇದೆ ಸರ್. ಹೌದಾ? ಹಾಂ. ಓಕೆ. ಇನ್ನು ಟೈರ್ ಕಂಡೀಷನಲ್ಲಿ ಯಾವ ಥರ ಇಟ್ಕೊಂಡಿದ್ದೀರಾ? ಫ್ರಂಟು ಬ್ಯಾಕ್ ಸೈಡ್ದು ಸ್ಟೆಪ್ನಿ 5 ಟೈರು? ಸರ್ ಎಲ್ಲ ಟೈರ್ 80% ಇದೆ ಸರ್. 80% ತನಕ ಟೈರ್ ಐತ್ರಿ? ಹಾಂ ಹೌದೌದು. ಸ್ಟೆಪ್ನಿ ಒಂಚೂರು ವೀಕ್ ಇದೆ, ಹೌದಾ? ಬಾಕಿ ಎಲ್ಲ 80% ಇದೆ ಸರ್. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಲೈನಪ್ ಎಲ್ಲ ಯಾವ ಥರ ಇಟ್ಟಿದ್ದೀರಾ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ ಇಂಜನಲ್ಲಿ ಇವಾಗ? ಇಲ್ಲ 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 ಸರ್. ಓಕೆ. ತೊಗೊಂಡ್ರು ಆರಾಮಾಗಿ ಓಡಿಸ್ಕೋಬೋದು? ಹಾಂ ಓಡಿಸ್ಕೊಬೋದು. ಓಕೆ. ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಈ ಥರ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಸರ್, ಇಲ್ಲ ಇಲ್ಲ. ಪೂರ್ತಿ ಕ್ಲಿಯರ್ ಐತ್ರಿ? ಹಾಂ ಕ್ಲಿಯರ್ ಇದೆ. ಓಕೆ ಸರ್. ಏನು ಕೊಡ್ತಿದ್ರಿ ಸರ್ ತಮ್ಮ ಕೈಯಲ್ಲಿ ಮೈಲೇಜು? ಮೈಲೇಜ್ 20 ಸರ್. 20 ತನಕ ಆರಾಮ್ ಕೊಡ್ತೈತ್ರಿ? ಹಾಂ ಆರಾಮ್ 20. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ನೋಡೋದಾದರೆ ಎಫ್ ಸಿ ಇನ್ಸೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಇಟ್ಕೊಂಡಿದ್ದೀರಾ? ಇಲ್ಲ 2 ವರ್ಷ FC ಇದೆ ಸರ್. ಓಕೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಎಷ್ಟು ತಿಂಗಳಿದೆ ಸರ್ ಇನ್ಸೂರೆನ್ಸ್ ರನ್ನಿಂಗು? ಇನ್ಸೂರೆನ್ಸು ಇನ್ನು ಒಂದು ವರ್ಷನೇನೆ ಇದೆ, ಒಂದೂವರೆ ವರ್ಷನೇನೆ ಇದೆ ಸರ್. ಹೌದಾ? ಒಟ್ಟಿನಲ್ಲಿ ರನ್ನಿಂಗ್ ಇದೆಯಾ ಇನ್ಸೂರೆನ್ಸು? ಹಾಂ ಹಾಂ ರನ್ ಇದೆ. ಓಕೆ ಸರ್. ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಪೇಟೆಂಟ್ ಮಾಡಿಸಿದ್ರೆ ವೆಹಿಕಲ್ಗೆ? ಇಲ್ಲ ಸರ್, ಅದೇ ಫೈರು ಹಿಂದ್ಗಡೆಯಿಂದ ಅದೇ ಮಿರರು ಅದೊಂದು ಹಾಕ್ಸಿದ್ದೀನಿ. ಓಕೆ. ಗಾಡಿ ಒಳಗೆ ಸಿಸ್ಟಮ್ ಇದೆಯಾ ಮ್ಯೂಸಿಕ್ಕು? ಇದೆ ಸರ್. ಓಕೆ. ಸೀಟ್ ಕುಷನ್ ಅಂತೆಲ್ಲ ಕರೆಕ್ಟಾಗಿ ಇಟ್ಕೊಂಡಿದ್ದೀರಾ? ಹಾಂ ಕರೆಕ್ಟ್, ಚೆನ್ನಾಗಿದೆ. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ರೇಟ್ ಏನು ಕೋಟ್ ಮಾಡ್ತೀರಾ ಸರ್ ಗಾಡಿಗೆ? ಸರ್ 120 ಹೇಳ್ತಿದ್ದೀನಿ ಸರ್ ನಾನು. 1,20,000 ಹೇಳ್ತೀರಾ? ಹಾಂ 1,20,000. ನಾನು 30 ಹೇಳ್ತಿದ್ದೀನಿ, 1,20,000ಕ್ಕೆ ನಾನು ಕೊಡ್ತೀನಿ ಸರ್. ಓಕೆ ಸರ್. ಅಂದರೆ ಫೈನಲ್ ರೇಟ್ ಏನು ಮಾಡಿಕೊಡ್ತೀರಾ? ಯಾಕಂದರೆ ಮಾಡಲ್ 2012 ಮಾಡಲಲ್ಲಿ ಇದೆ ವೆಹಿಕಲ್ಲು. ಹಾಂ ಅದ್ರದ್ದೇನು ತೊಂದರೆ ಇಲ್ಲ. ಓನರ್ ಬೇರೆ 4 ಆಗಿದ್ದಾರೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಎಫ್ ಸಿ ಇನ್ಸೂರೆನ್ಸ್ ಕೂಡ. ಹಾಂ. ಇನ್ನೊಂದು ರೇಟ್ ಏನು ಮಾಡಿಕೊಡ್ತೀರಾ? ನಿಮ್ಮ ಕಡೆಯಿಂದ ಬರೋರಿಗೆ ಒಂದು 15,000 ಕೊಡ್ತೀವಿ ಸರ್, ಒಂದು 15ಕ್ಕೆ. 1,15,000 ಕೊಡ್ತೀರಾ? ಹೌದು ಸರ್. ಓಕೆ ಸರ್. ಗಾಡಿ ಮಾತ್ರ ಚೊಕ್ ಐತಿಲ್ಲ ಸರ್, ಏನು ತೊಗೊಂಡ್ರೆ ಹಾಂ, ಏನು ಒಂದು ಚೆನ್ನಾಗಿದೆ. ಕೆಲಸ ಕ್ಲೀನ್ ಮಾಡೋಂಥ ಇದೆ ಸರ್, ಅವಶ್ಯಕತೆ ಕ್ಲೀನ್. ಇಲ್ವೇ ಇಲ್ಲಲ್ಲ? ಇಲ್ಲ ತಗೊಂಡವ್ರು ಓಡಿಸೋದೆ, ಬೇರೆ ಏನು ಕೆಲಸ ಇಲ್ಲ ಸರ್. ಪೆಟ್ರೋಲ್ ಹಾಕೊಂಡ್ಬಿಟ್ಟು ಓಡಿಸೋದೆ? ಹಾಂ ಓಡಿಸೋದೆ. ಓಕೆ ಸರ್. ಇವಾಗ 1,15,000 ಓಕೆನಾ? ಹೌದು ಸರ್, ಓಕೆ. ಓಕೆ. ಗಾಡಿ ಇರುವಂಥ ಲೊಕೇಶನ್ ಸರ್? ಲೊಕೇಶನ್ ಧರ್ಮಸ್ಥಳ ಬಂದರೆ ಸಾಕು ಸರ್, ಧರ್ಮಸ್ಥಳದಿಂದ ನಾನು ಕಳಿಸ್ತೀನಿ. ಹೌದಾ? ಹಾಂ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹಾಂ ಇದೆ ಸರ್, ಇದೆ. ಓಕೆ. ಅಪ್ಡೇಟ್ ಮಾಡಿರ್ತೀನಿ ನೋಡಿ. ನಮ್ಮ ಕಡೆಯಿಂದ ಒಂದರಿಗೆ ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ. ಧರ್ಮಸ್ಥಳಕ್ಕೆ ಬಂದುಬಿಟ್ಟು ನಿಮ್ಗೆ ಕಾಲ್ ಮಾಡಿದ್ರೆ ಧರ್ಮಸ್ಥಳದಿಂದ ಒಂದು ಅಕ್ಕಪಕ್ಕ ಹಳ್ಳಿನ? ಹಾಂ ಹೌದು ಸರ್. ಓಕೆ ಸರ್. ಅಪ್ಡೇಟ್ ಮಾಡಿರ್ತೀನಿ, ನೋಡಿಕೊಡಿ ಸರ್ ಆದಷ್ಟು. ಥ್ಯಾಂಕ್ ಯು ಸರ್. ಹಾಂ ಓಕೆ.